ಮತ್ತು ಬೆಳ್ಳಿಯ ದರ ಕುಸಿತವಾಗಿದೆ. ಹೀಗಾಗಿ ಬೆಂಗಳೂರಿಗರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಈಗ ಮುಂದೆ ಬಂದಿದ್ದಾರೆ. ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಈಗಾಗಲೇ ಚಿನ್ನವನ್ನ ಖರೀದಿ ಮಾಡುವ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿಯೇ ಚಿನ್ನದ ಖರೀದಿಯಲ್ಲಿ 40% ಏರಿಕೆ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿರುವಂತದ್ದು. 1 ಗ್ರಾಮ್ 18,000 ಸಾವಿರದಷ್ಟು ತಲುಪಿತ್ತು ಚಿನ್ನದ ಬೆಲೆ. ಇದೀಗ 14-13 ಸಾವಿರಕ್ಕೆ ತಲುಪಿದೆ. 22 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿಯಾಗಿರುವಂತದ್ದು, 24 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿಯಾಗಿರುವಂತದ್ದು. ದಾಖಲೆ ಪ್ರಮಾಣದಲ್ಲಿ ಕಡಿಮೆ ಆದಂತಹ ಗೋಲ್ಡ್ ಬೆಲೆಯ ಬೆನ್ನಲ್ಲೇ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾನೊಂದು ಜ್ಯುವೆಲ್ ಶಾಪ್ ನಲ್ಲಿದ್ದೀನಿ ಮಲ್ಲೇಶ್ವರಂನಲ್ಲಿ. ಸೊ ನೋಡಬಹುದು ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಗ್ರಾಮ್ 18,000 ಆದಾಗ ಜನ ಬೆಚ್ಚಿ ಬಿದ್ದಿದ್ರು. 20,000 ಆದ್ರೆ ಏನು, ಲಕ್ಷ ದಾಟಿದ್ರೆ ಹೇಗೆ ಅನ್ನೋ ಒಂದು ಚಿಂತೆಯಲ್ಲಿದ್ರು. ಆದ್ರೆ ಇದೀಗ ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗಿರುವಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ದಾರೆ. ಮಾತಾಡಿಸೋ ಪ್ರಯತ್ನ ಮಾಡೋಣ. ಮೇಡಮ್, ಗೋಲ್ಡ್ ಹಾಗೆ ತಗೊಳಕ್ ಬಂದ್ರೆ ಅದು ಏನೋ ಒಕೇಶನ್ ಕಮ್ಮಿ ಆಯ್ತಂತಾನೆ ತಗೊಳಕ್ ಬಂದ್ವಿ. ತುಂಬಾ ಕಮ್ಮಿ ಆಗಿದೆ. ಈ ತರ ತುಂಬಾ ಗ್ಯಾಪ್ ಅಲ್ಲಿ ಆಗಿರೋದು. ಇದರಲ್ಲಿ ಅಂದ್ರೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಪ್ಲಾನ್ ಏನ್ ಇರ್ಲಿಲ್ಲ ನಿಮ್ದು ತಗೊಳ್ಬೇಕು ಅಂತ ಹೇಳಿ. ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ ಅಂತ ತಗೊಳಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಈಗ ಕಮ್ಮಿ ಆಗಿದೆಯಲ್ವಾ, ಇದೇ ಬೆಟರ್. ಈಗ ಇದು ಇರುತ್ತೋ ಇಲ್ವೋ ಗೊತ್ತಿರಲ್ಲ. ಯಾಕಂದ್ರೆ ತುಂಬಾ ದಿವಸ ಆದ್ಮೇಲೆ ತುಂಬಾ ಅದೇ ಸ್ಟ್ಯಾಂಡ್ ಆಗಿತ್ತು. ಜಾಸ್ತಿ ಕಮ್ಮಿ ಆಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಈಗ ಕಮ್ಮಿ ಆಗಿದೆ. ಆಕ್ಚುಲಿ ನಿನ್ನೆನೂ ಕಮ್ಮಿ ಆಗಿತ್ತು. ನಿನ್ನೆ ಬಂದ 2-3 ಪ್ರೈಸ್ ಚೇಂಜ್ ಆಯ್ತು. ನಿನ್ನೆ ಒಂದ್ ದಿವಸನೇ 400, 12,800 ಸಮಥಿಂಗ್ ಇತ್ತು. ಆಮೇಲೆ 400 ಕಮ್ಮಿ ಆಯ್ತು. ಮತ್ತೆ 3 ರೇಟ್ ಚೇಂಜ್ ಆಗಿದೆ. ನಿನ್ನೆ ಬಂದು ವಾಪಸ್ ಹೋಗಿದ್ದೆ ನಾನು. ಮತ್ತೆ ನೋಡಿದ್ರೆ ಇವತ್ತು ಸ್ವಲ್ಪ ಡೌನ್ ಆಯ್ತು. ಮತ್ತೆ ಅದಕ್ಕೆ ಇನ್ನ ತಗೊಳ್ಳೋಣ ಅಂತ ರೈಟ್ ಟೈಮ್ ಕರೆಕ್ಟ್ ರೈಟ್ ಟೈಮ್ ತಗೊಳ್ಳೋರಿಗೆ. ಸಿಲ್ವರ್ ಅಂಡ್ ಗೋಲ್ಡ್ ಪೋತರ್ ಎರಡು ಕರೆಕ್ಟ್ ಆಗಿದೆ ಈಗ ತಗೊಳ್ಳೋರಿಗೆ. ಇದಕ್ಕಂತೂ ಕಮ್ಮಿ ಆಗೋದು ಅದು ಹೇಳಕ್ ಆಗಲ್ಲ ಅಷ್ಟೇ. ಈಗ ರಾಜಾಜಿನಗರಿಂದ ಲಕ್ಷ್ಮಿ ಅಂತ ನನ್ನ ಹೆಸರು. ಲಕ್ಷ್ಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸುಮಾರು ದಿನಗಳಿಂದ ತಗೊಳಕ್ ಆಗಿರ್ಲಿಲ್ಲ, ಯಾಕಂದ್ರೆ ಒಂದೇ ರೀತಿಯ ಬೆಲೆ ಇತ್ತು. ಇದೀಗ ಬೆಲೆ ಇಳಿಕೆ ಆದಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ವಿ. ರೈಟ್ ಟೈಮ್ ಇದು ತಗೊಳ್ಳೋದಕ್ಕೆ ಅಂತ ಹೇಳಿ. ಸೊ ಜ್ಯುವೆಲ್ಸ್ ಶಾಪ್ ಅಲ್ಲಿ ನೀವು ನೋಡಬಹುದು, ಸಾಕಷ್ಟು ಜನ ಈಗಾಗಲೇ ಬೇರೆ ಬೇರೆ ಡಿಸೈನ್ಸ್ ನಲ್ಲಿ ಗೋಲ್ಡ್ ನ ಕೂಡ ನೋಡ್ತಾ ಇದ್ದಾರೆ. ಇವತ್ತಿನ ರೇಟ್ ಬಂದ್ಬಿಟ್ಟು 22 ಕ್ಯಾರೆಟ್ ಗೋಲ್ಡ್ ಗೆ 12,865 ಇದೆ. 24 ಕ್ಯಾರೆಟ್ ಗೋಲ್ಡ್ ಗೆ 14,096 ರೂಪಾಯಿ ಇರುವಂತದ್ದು. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಥವಾ ಈ ಹಿಂದೆ ಏನ್ ಅನ್ಕೊಂಡಿದ್ರು ಗೋಲ್ಡ್ ನ ತಗೊಳ್ಬೇಕು ಅಂತ, ಅವರೆಲ್ಲರೂ ಕೂಡ ಇದು ರೈಟ್ ಟೈಮ್ ಅಂತ ಹೇಳಿ ಜ್ಯುವೆಲ್ ಶಾಪಿಗೆ ಬಂದು ಗೋಲ್ಡ್ ಪರ್ಚೇಸ್ ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಚಿನ್ನ ಮತ್ತು ಬೆಳ್ಳಿಯ ದರ ಕುಸಿತವಾಗಿದೆ. ಹೀಗಾಗಿ ಬೆಂಗಳೂರಿಗರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಈಗ ಮುಂದೆ ಬಂದಿದ್ದಾರೆ. ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಈಗಾಗಲೇ ಚಿನ್ನವನ್ನ ಖರೀದಿ ಮಾಡುವ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿಯೇ ಚಿನ್ನದ ಖರೀದಿಯಲ್ಲಿ 40% ಏರಿಕೆ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿರುವಂತದ್ದು. 1 ಗ್ರಾಮ್ 18,000 ಸಾವಿರದಷ್ಟು ತಲುಪಿತ್ತು ಚಿನ್ನದ ಬೆಲೆ. ಇದೀಗ 14-13 ಸಾವಿರಕ್ಕೆ ತಲುಪಿದೆ. 22 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿಯಾಗಿರುವಂತದ್ದು, 24 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿಯಾಗಿರುವಂತದ್ದು. ದಾಖಲೆ ಪ್ರಮಾಣದಲ್ಲಿ ಕಡಿಮೆ ಆದಂತಹ ಗೋಲ್ಡ್ ಬೆಲೆಯ ಬೆನ್ನಲ್ಲೇ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾನೊಂದು ಜ್ಯುವೆಲ್ ಶಾಪ್ ನಲ್ಲಿದ್ದೀನಿ ಮಲ್ಲೇಶ್ವರಂನಲ್ಲಿ. ಸೊ ನೋಡಬಹುದು ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಗ್ರಾಮ್ 18,000 ಆದಾಗ ಜನ ಬೆಚ್ಚಿ ಬಿದ್ದಿದ್ರು. 20,000 ಆದ್ರೆ ಏನು, ಲಕ್ಷ ದಾಟಿದ್ರೆ ಹೇಗೆ ಅನ್ನೋ ಒಂದು ಚಿಂತೆಯಲ್ಲಿದ್ರು. ಆದ್ರೆ ಇದೀಗ ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗಿರುವಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ದಾರೆ. ಮಾತಾಡಿಸೋ ಪ್ರಯತ್ನ ಮಾಡೋಣ. ಮೇಡಮ್, ಗೋಲ್ಡ್ ಹಾಗೆ ತಗೊಳಕ್ ಬಂದ್ರೆ ಅದು ಏನೋ ಒಕೇಶನ್ ಕಮ್ಮಿ ಆಯ್ತಂತಾನೆ ತಗೊಳಕ್ ಬಂದ್ವಿ. ತುಂಬಾ ಕಮ್ಮಿ ಆಗಿದೆ. ಈ ತರ ತುಂಬಾ ಗ್ಯಾಪ್ ಅಲ್ಲಿ ಆಗಿರೋದು. ಇದರಲ್ಲಿ ಅಂದ್ರೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಪ್ಲಾನ್ ಏನ್ ಇರ್ಲಿಲ್ಲ ನಿಮ್ದು ತಗೊಳ್ಬೇಕು ಅಂತ ಹೇಳಿ. ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ ಅಂತ ತಗೊಳಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಈಗ ಕಮ್ಮಿ ಆಗಿದೆಯಲ್ವಾ, ಇದೇ ಬೆಟರ್. ಈಗ ಇದು ಇರುತ್ತೋ ಇಲ್ವೋ ಗೊತ್ತಿರಲ್ಲ. ಯಾಕಂದ್ರೆ ತುಂಬಾ ದಿವಸ ಆದ್ಮೇಲೆ ತುಂಬಾ ಅದೇ ಸ್ಟ್ಯಾಂಡ್ ಆಗಿತ್ತು. ಜಾಸ್ತಿ ಕಮ್ಮಿ ಆಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಈಗ ಕಮ್ಮಿ ಆಗಿದೆ. ಆಕ್ಚುಲಿ ನಿನ್ನೆನೂ ಕಮ್ಮಿ ಆಗಿತ್ತು. ನಿನ್ನೆ ಬಂದ 2-3 ಪ್ರೈಸ್ ಚೇಂಜ್ ಆಯ್ತು. ನಿನ್ನೆ ಒಂದ್ ದಿವಸನೇ 400, 12,800 ಸಮಥಿಂಗ್ ಇತ್ತು. ಆಮೇಲೆ 400 ಕಮ್ಮಿ ಆಯ್ತು. ಮತ್ತೆ
ಮೂರು ರೇಟ್ ಚೇಂಜ್ ಆಗಿದೆ. ನಿನ್ನೆ ಬಂದು ವಾಪಸ್ ಹೋಗಿದ್ದೆ ನಾನು. ಮತ್ತೆ ನೋಡಿದ್ರೆ ಇವತ್ತು ಸ್ವಲ್ಪ ಡೌನ್ ಆಯ್ತು. ಮತ್ತೆ ಅದಕ್ಕೆ ಇನ್ನ ತಗೊಳ್ಳೋಣ ಅಂತ ರೈಟ್ ಟೈಮ್ ಕರೆಕ್ಟ್ ರೈಟ್ ಟೈಮ್ ತಗೊಳ್ಳೋರಿಗೆ. ಸಿಲ್ವರ್ ಅಂಡ್ ಗೋಲ್ಡ್ ಪೋತರ್ ಎರಡು ಕರೆಕ್ಟ್ ಆಗಿದೆ ಈಗ ತಗೊಳ್ಳೋರಿಗೆ. ಇನ್ನು ಇದಕ್ಕಿಂತೂ ಕಮ್ಮಿ ಆಗೋದು ಅದು ಹೇಳಕ್ಕಾಗಲ್ಲ ಅಷ್ಟೇ. ಈಗ ರಾಜಾಜಿನಗರಿಂದ ಲಕ್ಷ್ಮಿ ಅಂತ ನನ್ನ ಹೆಸರು. ಲಕ್ಷ್ಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಸುಮಾರು ದಿನಗಳಿಂದ ತಗೊಳಕ್ ಆಗಿರ್ಲಿಲ್ಲ, ಯಾಕಂದ್ರೆ ಒಂದೇ ರೀತಿಯ ಬೆಲೆ ಇತ್ತು. ಇದೀಗ ಬೆಲೆ ಇಳಿಕೆ ಆದಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದೀವಿ, ರೈಟ್ ಟೈಮ್ ಇದು ತಗೊಳ್ಳೋದಕ್ಕೆ ಅಂತ ಹೇಳಿ. ಸೊ ಜುವೆಲ್ಸ್ ಶಾಪ್ ಅಲ್ಲಿ ನೀವು ನೋಡಬಹುದು, ಸಾಕಷ್ಟು ಜನ ಈಗಾಗಲೇ ಬೇರೆ ಬೇರೆ ಡಿಸೈನ್ಸ್ ನಲ್ಲಿ ಗೋಲ್ಡ್ ನ ಕೂಡ ನೋಡ್ತಾ ಇದ್ದಾರೆ. ಇವತ್ತಿನ ರೇಟ್ ಬಂದ್ಬಿಟ್ಟು 22 ಕ್ಯಾರೆಟ್ ಗೋಲ್ಡ್ ಗೆ 12,865 ಇದೆ. 24 ಕ್ಯಾರೆಟ್ ಗೋಲ್ಡ್ ಗೆ 14,096 ರೂಪಾಯಿ ಇರುವಂತದ್ದು. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಥವಾ ಈ ಹಿಂದೆ ಏನ್ ಅನ್ಕೊಂಡಿದ್ರು ಗೋಲ್ಡ್ ನ ತಗೊಳ್ಬೇಕು ಅಂತ, ಅವರೆಲ್ಲರೂ ಕೂಡ ಇದು ರೈಟ್ ಟೈಮ್ ಅಂತ ಹೇಳಿ ಜ್ಯುವೆಲ್ ಶಾಪಿಗೆ ಬಂದು ಗೋಲ್ಡ್ ಪರ್ಚೇಸ್ ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಚಿನ್ನ ಮತ್ತು ಬೆಳ್ಳಿಯ ದರ ಕುಸಿತವಾಗಿದೆ. ಹೀಗಾಗಿ ಬೆಂಗಳೂರಿಗರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಈಗ ಮುಂದೆ ಬಂದಿದ್ದಾರೆ. ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಈಗಾಗಲೇ ಚಿನ್ನವನ್ನ ಖರೀದಿ ಮಾಡುವ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿಯೇ ಚಿನ್ನದ ಖರೀದಿಯಲ್ಲಿ 40% ಏರಿಕೆ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿರುವಂತದ್ದು. 1 ಗ್ರಾಮ್ 18,000-18,500 ತಲುಪಿತ್ತು ಚಿನ್ನದ ಬೆಲೆ. ಇದೀಗ 14,000-13,000ಕ್ಕೆ ತಲುಪಿದೆ. 22 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿ ಆಗಿರುವಂತದ್ದು, 24 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿ ಆಗಿರುವಂತದ್ದು. ದಾಖಲೆ ಪ್ರಮಾಣದಲ್ಲಿ ಕಡಿಮೆ ಆದಂತಹ ಗೋಲ್ಡ್ ಬೆಲೆಯ ಬೆನ್ನಲ್ಲೇ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾನೊಂದು ಜ್ಯುವೆಲ್ ಶಾಪ್ ನಲ್ಲಿದ್ದೀನಿ, ಮಲ್ಲೇಶ್ವರಂನಲ್ಲಿ. ಸೊ ನೋಡಬಹುದು, ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಗ್ರಾಮ್ 18,000 ಆದಾಗ ಜನ ಬೆಚ್ಚಿ ಬಿದ್ದಿದ್ರು. 20,000 ಆದ್ರೆ ಏನು, ಲಕ್ಷ ದಾಟಿದ್ರೆ ಹೇಗೆ ಅನ್ನೋ ಒಂದು ಚಿಂತೆಯಲ್ಲಿದ್ರು. ಆದ್ರೆ ಇದೀಗ ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಮ್ಮಿ ಆಗಿರುವಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದ್ದಾರೆ. ಮಾತಾಡಿಸೋ ಪ್ರಯತ್ನ ಮಾಡೋಣ. ಮೇಡಮ್, ಗೋಲ್ಡ್ ಹಾಗೆ ತಗೊಳಕ್ ಬಂದ್ರೆ ಅಥವಾ ಒಕೇಶನ್ ಕಮ್ಮಿ ಆಯ್ತಂತಾನೆ ತಗೊಳಕ್ ಬಂದ್ವಿ. ತುಂಬಾ ಕಮ್ಮಿ ಆಗಿದೆ. ಈ ತರ ತುಂಬಾ ಗ್ಯಾಪ್ ಅಲ್ಲಿ ಆಗಿರೋದು. ಇದರಲ್ಲಿ ಅಂದ್ರೆ ಸ್ವಲ್ಪ ಮೇಕಿಂಗ್ ಚಾರ್ಜ್ ಪ್ಲಾನ್ ಏನ್ ಇರ್ಲಿಲ್ಲ ನಿಮ್ದು ತಗೊಳ್ಬೇಕು ಅಂತ ಹೇಳಿ. ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ ಅಂತ ತಗೊಳಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಈಗ ಕಮ್ಮಿ ಆಗಿದೆಯಲ್ವಾ, ಇದೇ ಬೆಟರ್. ಈಗ ಇದು ಇರುತ್ತೋ ಇಲ್ವೋ ಗೊತ್ತಿರಲ್ಲ, ಯಾಕಂದ್ರೆ ತುಂಬಾ ದಿವಸ ಆದ್ಮೇಲೆ ತುಂಬಾ ಅದೇ ಸ್ಟ್ಯಾಂಡ್ ಆಗಿತ್ತು. ಜಾಸ್ತಿ ಕಮ್ಮಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಈಗ ಕಮ್ಮಿ ಆಗಿದೆ. ಆಕ್ಚುಲಿ ನಿನ್ನೆನೂ ಕಮ್ಮಿ ಆಗಿತ್ತು. ನಿನ್ನೆ ಬಂದ 2-3 ಪ್ರೈಸ್ ಚೇಂಜ್ ಆಯ್ತು. ನಿನ್ನೆ ಒಂದ್ ದಿವಸನೇ 400, 12,800 ಸಮಥಿಂಗ್ ಇತ್ತು. ಆಮೇಲೆ 400 ಕಮ್ಮಿ ಆಯ್ತು. ಮತ್ತೆ 3 ರೇಟ್ ಚೇಂಜ್ ಆಗಿದೆ. ನಿನ್ನೆ ಬಂದು ವಾಪಸ್ ಹೋಗಿದ್ದೆ ನಾನು. ಮತ್ತೆ ನೋಡಿದ್ರೆ ಇವತ್ತು ಸ್ವಲ್ಪ ಡೌನ್ ಆಯ್ತು. ಮತ್ತೆ ಅದಕ್ಕೆ ಇನ್ನ ತಗೊಳ್ಳೋಣ ಅಂತ ರೈಟ್ ಟೈಮ್ ಕರೆಕ್ಟ್ ರೈಟ್ ಟೈಮ್ ತಗೊಳ್ಳೋರಿಗೆ. ಸಿಲ್ವರ್ ಅಂಡ್ ಗೋಲ್ಡ್ ಪೋತರ್ ಎರಡು ಕರೆಕ್ಟ್ ಆಗಿದೆ ಈಗ ತಗೊಳ್ಳೋರಿಗೆ. ಇನ್ನು ಇದಕ್ಕಿಂತೂ ಕಮ್ಮಿ ಆಗೋದು ಅದು ಹೇಳಕ್ಕಾಗಲ್ಲ ಅಷ್ಟೇ. ಈಗ ರಾಜಾಜಿನಗರಿಂದ ಲಕ್ಷ್ಮಿ ಅಂತ ನನ್ನ ಹೆಸರು. ಲಕ್ಷ್ಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಸುಮಾರು ದಿನಗಳಿಂದ ತಗೊಳಕ್ ಆಗಿರ್ಲಿಲ್ಲ, ಯಾಕಂದ್ರೆ ಒಂದೇ ರೀತಿಯ ಬೆಲೆ ಇತ್ತು. ಇದೀಗ ಬೆಲೆ ಇಳಿಕೆ ಆದಂತಹ ಬೆನ್ನಲ್ಲೇ ಪರ್ಚೇಸ್ಗೆ ಅಂತ ಬಂದಿದೀವಿ, ರೈಟ್ ಟೈಮ್ ಇದು ತಗೊಳ್ಳೋದಕ್ಕೆ ಅಂತ ಹೇಳಿ. ಸೊ ಜುವೆಲ್ಸ್ ಶಾಪ್ ಅಲ್ಲಿ ನೀವು ನೋಡಬಹುದು, ಸಾಕಷ್ಟು ಜನ ಈಗಾಗಲೇ ಬೇರೆ ಬೇರೆ ಡಿಸೈನ್ಸ್ ನಲ್ಲಿ ಗೋಲ್ಡ್ ನ ಕೂಡ ನೋಡ್ತಾ ಇದ್ದಾರೆ. ಇವತ್ತಿನ ರೇಟ್ ಬಂದ್ಬಿಟ್ಟು 22 ಕ್ಯಾರೆಟ್ ಗೋಲ್ಡ್ ಗೆ 12,865 ಇದೆ. 24 ಕ್ಯಾರೆಟ್ ಗೋಲ್ಡ್ ಗೆ 14,096 ರೂಪಾಯಿ ಇರುವಂತದ್ದು. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಥವಾ ಈ ಹಿಂದೆ ಏನ್ ಅನ್ಕೊಂಡಿದ್ರು ಗೋಲ್ಡ್ ನ ತಗೊಳ್ಬೇಕು ಅಂತ, ಅವರೆಲ್ಲರೂ ಕೂಡ ಇದು ರೈಟ್ ಟೈಮ್ ಅಂತ ಹೇಳಿ ಜ್ಯುವೆಲ್ ಶಾಪಿಗೆ ಬಂದು ಗೋಲ್ಡ್ ಪರ್ಚೇಸ್ ನ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಚಿನ್ನ ಮತ್ತು ಬೆಳ್ಳಿಯ ದರ ಕುಸಿತವಾಗಿದೆ. ಹೀಗಾಗಿ ಬೆಂಗಳೂರಿಗರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಈಗ ಮುಂದೆ ಬಂದಿದ್ದಾರೆ. ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಈಗಾಗಲೇ ಚಿನ್ನವನ್ನ ಖರೀದಿ ಮಾಡುವ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿಯೇ ಚಿನ್ನದ ಖರೀದಿಯಲ್ಲಿ 40% ಏರಿಕೆ ಆಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ದಾಖಲೆ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿರುವಂತದ್ದು 1 ಗ್ರಾಮು 18,000-18,500 ತಲುಪಿತ್ತು ಚಿನ್ನದ ಬೆಲೆ. ಇದೀಗ 14,000-13,000ಕ್ಕೆ ತಲುಪಿದೆ. 22 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿಯಾಗಿರುವಂತದ್ದು, 24 ಕ್ಯಾರೆಟ್ ಚಿನ್ನ ಕೂಡ ಕಮ್ಮಿಯಾಗಿರುವಂತದ್ದು. ದಾಖಲೆ ಪ್ರಮಾಣದಲ್ಲಿ ಕಡಿಮೆ ಆದಂತಹ ಗೋಲ್ಡ್ ಬೆಲೆಯ ಬೆನ್ನಲ್ಲೇ ಇದೀಗ ಗ್ರಾಹಕರ ಸಂಖ್ಯೆ ಕೂಡ ನಿಧಾನವಾಗಿ ಏರಿಕೆ ಆಗ್ತಾ ಇದೆ. ನಾನೊಂದು ಜ್ಯುವೆಲ್ ಶಾಪ್ ನಲ್ಲಿದ್ದೀನಿ ಮಲ್ಲೇಶ್ವರಂನಲ್ಲಿ. ಸೊ ನೋಡಬಹುದು ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಗ್ರಾಮ್ 18,000 ಆದಾಗ ಜನ ಬೆಚ್ಚಿ ಬಿದ್ದಿದ್ರು. 20,000 ಆದ್ರೆ ಏನು, ಲಕ್ಷ ದಾಟಿದ್ರೆ ಹೇಗೆ ಅನ್ನೋ ಒಂದು ಚಿಂತೆ